ನೋಡಿ ಸರ್, ಅವತ್ತಿನ ದಿವಸದಲ್ಲಿ ಚರ್ಚೆ ಮಾಡಬೇಕಾದ್ರೆ ಮುಖ್ಯವಾಗಿ ನಾನು ಮಾತಾಡೋದಿಷ್ಟೇ. ನಾನು ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂತ ಬೆಟ್ ಮಾಡಿ ತೋರಿಸೋದಲ್ಲ. ಇಲ್ಲಿ ಸುಮಾರು 9 ಜನಕ್ಕೆ ಗಾಯಗಳಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. 9 ಜನಕ್ಕೆ ಇವಾಗ ಗಾಯಗಳಾಗಿರೋದು ಯಾರು ರಾಜಕೀಯ ಇರಲಿ, ಯಾರು ರಾಜಕೀಯ ಇಲ್ಲದೆ ಇರಲಿ, ಇವತ್ತು ಯಾರೇ ತಪ್ಪಿಸ್ತಾ ಇರ್ತಿರಲಿ, ಇವತ್ತು ಅವ್ರಿಗೆ ನೋವಾಗಿರೋಂಥದ್ದು, ಅವ್ರ ಕುಟುಂಬಕ್ಕೆ ಕಳ್ಕೊಂಡಿರೋಂಥದ್ದು, ಇದು ಮುಖ್ಯ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ನಾವು ಕರ್ನಾಟಕ ರಾಜ್ಯದಲ್ಲಿ ಸುಭದ್ರವಾಗಿ ನಮ್ಮ ಸಾರ್ವಜನಿಕರು ಬದುಕಾಟ ಮಾಡೋ ಅಂಥ ನಿಟ್ಟಲ್ಲಿ ನಾವು ಏನೇನು ಕ್ರಮ ಜರುಗಿಸ್ಕೋಬೇಕು, ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು, ಅದನ್ನು ಅದ್ರ ಮೇಲೆ ಗಮನ ಹರಿಸೋಂಥ ಕೆಲಸ ಮಾಡಬೇಕು ಹೊರತು ನಾವು ಯಾವುದೇ ಒಂದು ಕಾರಣದಲ್ಲಿ ಅವ್ರು ತಪ್ಪು ಮಾಡಿದ್ರು ಇವ್ರು ತಪ್ಪು ಮಾಡಿದ್ರು ಅಂತ ಇದ್ದರೆ ಇದರಲ್ಲಿ ನೋವು ಅನುಭವಿಸ್ತಾ ಇರೋದು, ನೋವು ಊಟ ಮಾಡ್ತಾ ಇರೋದು ಇವತ್ತು ಸಾರ್ವಜನಿಕರು. ಹಾಗಾಗಿ ನಾನು ಈ ಹೇಳಿಕೆಗಳ್ನ ಖಂಡನೆ ಮಾಡ್ತೀನಿ. ಮೊದಲು ಈ ಹೇಳಿಕೆಗಿಂತ ಮುಂಚೆ ಆ ಕುಟುಂಬಸ್ಥರು ಯಾರು ನೋವಲ್ಲಿದ್ದಾರೆ, ಯಾರ್ಯಾರು ಇವತ್ತು ರಾಜ್ಯದಲ್ಲಿ ಬೈಲ್ಬಿತ್ತರಾಗಿದ್ದಾರೆ, ಅವ್ರಿಗೊಂದು ಧೈರ್ಯ ತುಂಬ ಅಂತ ಕೆಲಸನ ಮಾಡಿ ಅವ್ರಿಗೆ ಒಂದು ನ್ಯಾಯಬದ್ಧವಾಗಿ ಅವ್ರಿಗೊಂದು ಪರವಾಗಿ ನಿಂತ್ಕೊಳ್ತೀವಿ ನಾವು ಸರ್ಕಾರದವರು ಅಂತ ಹೇಳಿ ಅವ್ರಿಗೊಂದು ನಿಂತ್ಕೊಳ್ಳೋಂಥ ಒಂದು ಮುನ್ಸೂಚನೆ ತೋರಿಸಲಿ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಆ ಹೇಳಿಕೆಗಳು, ಆ ಒಂದು ಧೋರಣೆ ಇದೆಯಲ್ಲ, ಅದು ಭಾಳಷ್ಟು ಒಳ್ಳೆಯದಲ್ಲ ಅದು. ಯಾಕಂದರೆ ಇವತ್ತು 9 ಜನಕ್ಕೆ ಗಾಯಗೊಳಗಾಗಿದೆ. ತಪ್ಪು ತಿಳಿಬಾರ್ದು. ಒಂದು ಮಹಿಳೆ ಪಾಪ ಸೀರಿಯಸ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಒಬ್ಬರಿಗೆ ಕಣ್ಗುಡ್ಡೆ ಆಚೆ ಬಂದು ಕಣ್ಣು ಬರುತ್ತೋ ಇಲ್ವೋ ಅನ್ನೋ ಒಂದು ದೃಷ್ಟಿಕೋನ ಬರುತ್ತೋ ಇಲ್ವೋ ಅನ್ನೋ ಒಂದು ಭಾವನೆಯಲ್ಲಿದ್ದಾರೆ. ಇಷ್ಟು ಸೀರಿಯಸ್ ಆಗಿರಬೇಕಾದ್ರೆ ಇದೊಂದು ಸಿಲ್ಲಿ ಅಟೆಂಪ್ಟು, ಈ ಥರ ಒಂದು ಏನೋ ಇದು ತಮಾಷೆಗೆ ತಗೊಳ್ಳೋಂಥದ್ದು, ಇದ್ರ ಚರ್ಚೆ ಮಾಡಬಾರ್ದು. ಇದು ಅವರ ಒಂದು ಗೌರವಕ್ಕೆ, ಅವರ ಸ್ಥಾನಕ್ಕೂ ಒಂದು ಗೌರವ ತರೋಂಥ ಕೆಲಸ ಆಗೋದಿಲ್ಲ. ಹಾಗಾಗಿ ಇದನ್ನು ಒಂದು ಸೀರಿಯಸ್ ಆಗಿ ಪರಿಗಣನೆ ಮಾಡಬೇಕು. ಯಾವುದೇ ರೀತಿ NIAಗೆ ಸಂಬಂಧಪಟ್ಟಂಥವ್ರಿಗೆ, ಅಧಿಕಾರಿಗಳಿಗೆ ಇದಕ್ಕೆ ಇದು ಮಾಡ್ತೀರೋ, ಇಲ್ಲ ಆ್ಯಂಟಿ ಟೆರರಿಸಮ್ ಗ್ರೂಪ್ಗಳಿಗೆ ನಮ್ಮಲ್ಲಿ ಭಾಳಷ್ಟು ಇಲಾಖೆಗಳಿದ್ದಾವೆ, ಅಂಥವ್ರಿಗೆ ಇದನ್ನು ಶಿಫಾರಸು ಮಾಡ್ತೀರೋ, ಒಟ್ಟಿನಲ್ಲಿ ಒಂದು ಅಧಿಕೃತವಾಗಿ ಒಂದು ವರದಿ ಬರಬೇಕು ಆಚೆಗೆ. ನಮಗೆ ಯಾರೇ ತಪ್ಪಿಸ್ತಿರಲಿ, ಆ ತಪ್ಪಿಸ್ತ್ರನ್ನ ಖಂಡಿತವಾಗ್ಲೂ ಅವ್ರಿಗೆ ಒಂದು ಕೊನೆಗಾಲ ಆಗಬೇಕು. ಇದೊಂದು ಪಾಠ ಆಗಬೇಕು. ಮುಂದಿನ ದಿನಗಳಲ್ಲಿ ಯಾರೇ ಇದನ್ನು ಮಾಡ್ತೀವಿ ಅಂದ್ರೂ ಕೂಡ ಇದಕ್ಕೊಂದು ದೊಡ್ಡ ಮಟ್ಟದ ಶಿಕ್ಷೆ ಕೊಟ್ಟು ಎಲ್ಲರಿಗೂ ಇಂಥ ಮನಸ್ಥಿತಿ ಇರೋಂಥವ್ರಿಗೆ ಒಂದು ಈ ಪಾಠದ ಮುಖಾಂತರ, ಈ ಒಂದು ನ್ಯಾಯದ ಮುಖಾಂತರ ಅವ್ರಿಗೆ ತಲುಪಿಸೋಂಥ ಕೆಲಸ ಮಾಡಬೇಕು.